ಬನ್ನಿ. ಶಾಂತ, ನೀನು ಕುಡಿದಿದ್ದಾನೆ? ಇಲ್ಲ ಸ್ವಾಮಿ, ಶ್ರಾವಣ ಮಾಸದ ಸೋಮವಾರ ಅಲ್ವೇ, ಅದಕ್ಕೆ ವ್ರತದಲ್ಲಿದ್ದೇನೆ. ಓಹೋ, ಎಲ್ಲವೂ ಶಿವನಿಚ್ಛೆ. ಕಷ್ಟ ಬಂದಾಗ ಬಾಯಿ ಎಂದು ಕೂಗಿ ಕರೆದರೆ ಅದ್ಯಾವುದೋ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಆ ಶಿವ ದೊಡ್ಡವನು ಶಾಂತ. ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ಸೇವಿಸಿ ವಿಷಕಂಠನಾದ. ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಆ ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ ಅಪರವಾದದ್ದು ಶಾಂತ, ಅಪರವಾದದ್ದು. ಹೌದು ಸ್ವಾಮಿ, ಅಂತ ಶಿವ ಪಾರ್ವತಿಯಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡ್ರಿ. ನೀವು ಯಾವುದೋ ಒಂದು ಚಿಂತೆಗೆ ಒಳಗಾಗಿದ್ರಲ್ಲ, ಅದು ಯಾವ ಚಿಂತೆ ಕಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಹೌದು ಶಾಂತ, ನಾನೀಗ ನಾಲಿಗೆ ಇಲ್ಲದೆ ಮೂಕನಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಣಿಲ್ಲದೆ ಕುರುಡನಾಗಿದ್ದೇನೆ ಶಾಂತ. ಹಾ, ನಿಜ ಹೇಳಬೇಕಂದ್ರೆ ನನಗೆಲ್ಲವೂ ತಿಳಿದಿದೆ ಸ್ವಾಮಿ. ಬ್ರಹ್ಮ ಬರದ ವಿಧಿ ಲಿಖಿತವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮ ಕಷ್ಟ ಸುಖ ಅದೇನಿದ್ರು ನನ್ನ ಮುಂದೆ ಹೇಳ್ಕೊಳ್ಳಿ ಸ್ವಾಮಿ. ನಾನು ನಿಮ್ಮ ಅರ್ಧಾಂಗಿ ಅಲ್ವೇ? ಅರ್ಧಾಂಗಿ? ಹೊಸ ಮಾಲಗಿತ್ತಿಯಾಗಿ ನನ್ನ ಮನೆಗೆ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ವರ್ಷಗಳ ಕಾಲ ನಿನಗೆ ಸುಖಭೋಗಲಾಲಸೆ ತೀರಿಸಿದ ನನ್ನಂತ ನಾಮರ್ದ ಯಾರಿದ್ದಾರೆ ಶಾಂತ? ನನ್ನಂತ ನಾಮರ್ದ ಯಾರಿದ್ದಾರೆ? ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾಗಿದ್ದು ಸಂಪತ್ತಲ್ಲ, ಸಾರ್ವಭೌಮತೆಯೂ ಅಲ್ಲ, ಅಧಿಕಾರವಲ್ಲ ಶಾಂತ. ಅವಳು ರೂಪವತಿಯಾಗಿರದಿದ್ದರೂ ಅವಳಿಗೆ ಬೇಕಾಗಿದ್ದು ದಾಂಪತ್ಯ ಸುಖ. ಆಹಾ ಸುಖವನ್ನೇ ನನ್ನಿಂದ ಈವರೆಗೆ ನಿನಗೆ ನೀಡಿದ್ದಾಗಿದ್ದೇನೆಂದರೆ ನನ್ನಂತ ನಾಮರ್ದ ಯಾರಿದ್ದಾರೆ ಶಾಂತ? ನನ್ನಂತ ನಾಮರ್ದ ಯಾರಿದ್ದಾರೆ? ಸ್ವಾಮಿ, ನೀವು ಪಾಪಿ ಅಲ್ಲ ಸ್ವಾಮಿ, ನೀವು ಪಾಪಿ ಅಲ್ಲ. ನೀವು ನನಗೊಂದು ಬಾಳು ಕೊಟ್ಟ ಭಗವಂತರು ಸ್ವಾಮಿ. ನನಗೆ ಈ ಅಮರವಾದ ಮಾಂಗಲ್ಯವನ್ನ ಕೊಟ್ಟಿದ್ದ ನನ್ನ ಪಾಲಿನ ದೇವರು ಸ್ವಾಮಿ. ನೀವು ದೇವರು, ನಾನು ದೇವರು. ಹೂಮಳೆ ಹಳಿಗಾಗಿ ಭೂತಾಯಿ ತನ್ನೊಡಲ ಸೀಳಿ ಕತ್ತಲೆ ಕಾರ್ ಮೋಡ ಕವಿದು ಉತ್ತರ ಮಳೆ ಬಿತ್ತರಿಸದೆ ಹೊತ್ತೇರಿದರೆ ಅಂತವನು ನಿನ್ನ ದೇವರೇ. ನಿಂತ ನೀರಂತೆ ಶಾಂತವಾಗಿ ತನ್ನ ಕಂತುರಾಯನ ಅವಿತುಕೊಂಡಾಗ ಮುತ್ತಿನ ಮಳೆಗರಿಯದೆ ಹೆಳವನಂತೆ ನೆಲ ಹಿಡಿದು ಬಿದ್ದುಕೊಂಡ ಈತ ನಿನ್ನ ದೇವರೇ. ದೇಹಿ ಎಂದು ಬಂದವರಿಗೆ ವರ ನೀಡಿದ ನಾನು ದೇವರಲ್ಲ ಶಾಂತ. ನಿನ್ನ ಪಾಲಿಗೆ ಹೇಳಿಯಾಗಿ ಬಂದ ಕ್ಷಮಿಸಿ ಬಿಡು ಶಾಂತ, ನನ್ನ ಸ್ವಾಮಿ. ಕ್ಷಮಿಸುವಂತ ತಪ್ಪು ನೀವೇನು ಮಾಡಿದ್ರ ಸ್ವಾಮಿ? ನೀವಾಡುವ ಮಾತು ಅದು ನಮ್ಮ ಪ್ರಾರಬ್ಧ ಕರ್ಮ ಸ್ವಾಮಿ, ಕರ್ಮ. ಆದ್ರೆ ನನಗೆ ನನ್ನ ಪತಿಯೇ ಪರದೈವ ಸ್ವಾಮಿ, ಪತಿಯೇ ಪರದೈವ. ಪ್ರಾರಬ್ಧ ಕರ್ಮವೆಂದು ಪತಿಯೇ ಪರದೈವವೆಂದು ನೀ ನನ್ನ ನಂಬಿ ಕುಳಿತು ನಿನ್ನ ಹರೆಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ನಾನೆಷ್ಟೇ ಡಾಕ್ಟರ್ ಸಲಹೆಯಂತೆ ಪ್ರಯತ್ನಿಸಿದರು ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸುತ್ತಿಲ್ಲ ಶಾಂತ. ದಯಮಾಡಿ ಈಗ ನೀ ನನ್ನ ಮಾತನ್ನು ಕೇಳಿ ಈ ತಾಳಿಯನ್ನು ನನಗೊಪ್ಪಿಸಿ ಬೇರೊಬ್ಬ ಗಂಡನನ್ನು ಮದುವೆ ಮಾಡಿಕೋ ಶಾಂತ, ಬೇರೊಬ್ಬ ಗಂಡನನ್ನು ಮದುವೆ ಮಾಡಿ. ಸ್ವಾಮಿ, ಎಂತ ಮಾತುಗಳನ್ನ ಆಡ್ತಾ ಇದ್ರ ನೀವು? ಇನ್ನೊಂದು ಸಾರಿ ನಿಮ್ಮ ಬಾಯಿಂದ ಇಂಥ ಶಬ್ದ ಬಂದಿದ್ದೆ ಆದ್ರೆ ನನ್ನ ಮೇಲೆ ಆಣೆ ಆಗಿದೆ, ನಿಮಗೆ ಮೇಲಾಗಿ ನನ್ನ ಹೆತ್ತವರ ಮೇಲೆ ಆಣೆ ಆಗಿದೆ ಸ್ವಾಮಿ. ಶಾಂತ, ಹೌದು ಸ್ವಾಮಿ. ಹಿಂದೆ ಆ ಸಿದ್ದನಗೌಡನ ದಬ್ಬಾಳಿಕೆಗೆ
ನನ್ನ ಹೆತ್ತವರು ತನ್ನ ಮಾನವನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಹೆಣ್ಣಿಗೆ ಶೀಲ ಶೃಂಗಾರ ಅಂತ ಸತ್ತಾಗ ಅವರ ಹೆತ್ತ ಮಗನ ಸ್ಥಾನದಲ್ಲಿ ನಿಂತ ನೀವು ಅವರ ಶವಕ್ಕೆ ಕಿಚ್ಚನ್ನ ಕೊಟ್ಟು ಅವರಿಗೆ ಕೊಟ್ಟ ಮಾತಂತೆ ನನ್ನನ್ನ ಮಡದಿಯಾಗಿ ಸ್ವೀಕರಿಸಿದ್ದೀರಿ. ಈಗ ನೀವು ಆ ಮಾತನ್ನ ಅಲ್ಲಗಳಿವಿರ ಸ್ವಾಮಿ. ಹಾಗಾದ್ರಿ ವಚನ ಭ್ರಷ್ಟರಾಗಿವಿರ ಸ್ವಾಮಿ. ನೀವು ಪುರುಷತ್ವಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ರ. ಆ ಗೌಡನ ದಬ್ಬಾಳಿಕೆಯಲ್ಲಿ ಘೋಡಿಸಿಕೊಂಡು ಬಡಿಸಿಕೊಂಡು ನಿತ್ಯ ನೀವು ಜೀವನ ಪೂರ್ತಿ ಕೊರಗ್ತಾ ಇದ್ದೀರಲ್ಲ, ಅದು ನನ್ನಿಂದ ಅಂತ ನನಗೆ ಗೊತ್ತಿಲ್ಲ ಅಂತ. ಅಳಬೇಡ ಶಾಂತ, ಅಳಬೇಡ. ಹೌದು ರೀ, ನನಗಾಗಿ ನನ್ನ ಹೆತ್ತ ತಂದೆ ತಾಯಿಗೋಸ್ಕರ ನಿಮ್ಮ ಜೀವನವನ್ನೇ ಸಾಯುವವರೆಗೂ ನರಕ ಯಾತನೆಯಲ್ಲಿ ಅನುಭವಿಸ್ತಾ ಇದ್ದೀರಲ್ಲ, ಇದನ್ನೆಲ್ಲ ಬಿಟ್ಟು ನನ್ನ ಕಾಮ ಸುಖಕ್ಕೋಸ್ಕರ ನಿಮ್ಮ ತ್ಯಾಗವನ್ನೆಲ್ಲವನ್ನ ಮರೆತು ಮತ್ತೊಬ್ಬನನ್ನ ಮದುವೆಯಾಗಿ ನನ್ನ ಕಾಮವನ್ನ ನಾನು ತೃಪ್ತಿಪಡಿಸ್ಕೊಳ್ಬೇಕಾ? ಇದಕ್ಕೆ ಆ ದೇವರು ಮೆಚ್ಚುವನೇನು ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ನೀವೇ ನನ್ನ ಪತಿ ದೇವರು ಅಂತ ನಂಬಿದ್ದೇನೆ ಸ್ವಾಮಿ. ಅಂದಾಗ ಸ್ವಾಮಿ, ನಿಮ್ಮ ಮನಸ್ಸಿಗೆ ನಾನು ಎಂದೂ ನೋವು ಕೊಡ್ಲಾರೆ ಸ್ವಾಮಿ. ನಿಮ್ಮನ್ನ ಬಿಟ್ಟು ಬೇರೊಬ್ಬ ಗಂಡನನ್ನ ನನ್ನ ಗಂಡನಾಗಿ ನಾನು ಯಾವತ್ತೂ ಸ್ವೀಕರಿಸಲಾರೆ ಸ್ವಾಮಿ. ನಿಮ್ಮ ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು, ನಿಮ್ಮ ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು. ಇದು ನನ್ನ ಪಾದ ಸಾಕ್ಷಿಗೂ ಸತ್ಯ. ಶಾಂತ, ಶಾಂತ, ಎಂತ ಕಠೋರವಾದ ಮಾತನ್ನಾಡುತ್ತಿರುವೆ ಅಮ್ಮ ನೀನು, ಎಂತ ಕಠೋರವಾದ ಮಾತನ್ನಾಡುತ್ತಿರುವೆ. ಈ ಕಾಲ ಕಲಿಕೆಯ ಕಾಲ, ತಿರುಮುರುವಿನ ಕಾಲ. ಮಾತು ಮರೆತು ಹೋಗುವ, ತನ್ನ ಮಗಳನ್ನೇ ಮೋಹಕ ರೂಪದಲ್ಲಿ ನೋಡುವ ಈ ಕಲಿಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದ್ದನ್ನ ಸಾಧಿಸಿ ತೋರಿಸುವುದು ಹೆಣ್ಣಿನ ನಿಜವಾದ ಧರ್ಮ ಸ್ವಾಮಿ. ಇದು ಆ ನನ್ನ ತಂದೆ ಅಖಂಡೇಶ್ವರನ ಸಾಕ್ಷಿಗೂ ಸತ್ಯ, ನಿತ್ಯ ನಾನು ಪೂಜಿಸುತ್ತಿರುವ ಮಾರುತೀಶ್ವರನಿಗೂ ಸತ್ಯ. ಹಾಗಾದರೆ ಈ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಯಾಕಂದರೆ ಪರಸ್ತ್ರೀಯರನ್ನು ತಮ್ಮ ಕಾಮ ಚಕ್ಷುವಿನಿಂದ ವೀಕ್ಷಿಸುವ ಈ ಅಸುರ ಸಮಾಜದಲ್ಲಿ ಈ ನಿನ್ನ ಶೃಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತೆರಬೇಕಾಗುತ್ತದೆ. ಈ ಸುರರ ಶೃಂಗಾರದ ಶೀಲಕ್ಕೆ ಬಂಗಾರದ ಬೆಲೆ ತೆರಬೇಕಾಗುತ್ತದೆ, ಬಂಗಾರದ ಬೆಲೆ ತೆರಬೇಕಾಗುತ್ತದೆ. ಸ್ವಾಮಿ, ಸತ್ಯವಾದ ಮಾತನ್ನೇ ಕೇಳಿದ್ರಿ. ಸತ್ಯವಾನ್ ಸಾವಿತ್ರಿ ಯಮನಿಂದ ವರವನ್ನ ಪಡೆದುಕೊಂಡು ತನ್ನ ಮಾಂಗಲ್ಯ ಭಾಗ್ಯವನ್ನ ಗಟ್ಟಿಯಾಗಿ ಉಳಿಸಿಕೊಂಡಂತೆ ನಾನು ಕೂಡ ಒಂದು ಹೆಣ್ಣಾಗಿ ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎನ್ನುವ ಮಾತನ್ನ ಈ ನಾಡಿನಲ್ಲಿ ಉಳಿಸಿ ತೀರಿಸ್ತೀನಿ ಸ್ವಾಮಿ. ಇದು ನಿಮ್ಮ ಪಾದದಾನಿಗೂ ಸತ್ಯ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿ ಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಮಹಿಳೆಯರಿಗೆ ಚಿರಕಾಲ ಉಳಿಯಲಿ. ಹಾ, ಎಲ್ಲಿ ನಗು? ಈ ನಗುವಿನ ನಲುಮೆಯಲ್ಲಿ ಈ ವರನೊಂದಿಗೆ ಹಾಡುವರೆ ಒಂದು ಪ್ರೇಮ ಗೀತೆಯನ್ನು. ಸಂದೇಹವೈಕಿ ಪತಿದೇವ, ನಿಮ್ಮ ಇಷ್ಟದಂತೆ ಆಡಿ. ನನ್ನಲವೇ ನಿವಾರಿ ನನ್ನ ಚೆಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ ಕನಸೆಲ್ಲವೋ ಕನಸಾಯಿತು ಈ ಒಂದು ಬಾಳೆಲ್ಲ ಬೆಳಗಾಯಿತು ನನ್ನಲವೇ ಬಾ ನನ್ನ ಚೆಲುವೆ ಬಣಿದಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನನ್ನಲವೇ ಈ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು Hi, sweetie. I love you. ಲಾ 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 ಅಣ್ಣ ಅತ್ಗೆ ಬಾರಪ್ಪ ಸೋದರ, ಇವತ್ತಿನವರೆಗೆ ಊಟ ವಿಚಾರವಿಲ್ಲದೆ ಎಲ್ಲಿಗೆ ಹೋಗಿದ್ದು? ಹೊಲಕ್ಕೆ ಏನಾದ್ರು ಹೋಗಿದ್ದೇನು? ಮತ್ತೆ ಹೌದಣ್ಣ,
ಹೌದಣ್ಣ, ಕರೆಂಟ್ ಹೋದ ತಕ್ಷಣವೇ ನೀರು ಹಾಯಿಸುವುದನ್ನು ಬಿಟ್ಟು ಕ್ಲಾಸಿನ ಹಿಂದೆ ಬಂದಿದ್ದೇನೆ. ಆದರೆ ನಾನು ಬರುವುದರೊಳಗಾಗಿ ಊರಾಗಸಿ ಮುಂದೆ ದೊಡ್ಡ ಕುಸ್ತಿ ಕಣನೆ ಏರ್ಪಡಿಸಿತ್ತು. ಅಂದ್ರಿನಪ್ಪ ಮೈದುನ, ಕಡೆ ಕುಸ್ತಿನ ನೀನೇ ಆಡಿ ಬಂದ್ಯಾ? ಕಡೆಯ ಕುಸ್ತಿನ ಕಿತ್ತೆ ಹತ್ತಿಗೆ ಆ ಕಣದಲ್ಲಿದ್ದ ಕಡೆ ಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಆ ಹನುಮನ ಶಕ್ತಿ ಬಲ ನನ್ನಲ್ಲಿ ಆವರಿಸಿ ನೀವು ಉಣಿಸದ ಈ ಕೈ ತುತ್ತು ರಕ್ತ ಕೂಗಿ ಹೇಳಿತು. ಆ ಕಡೆ ಗಡಿ ಬಗೆದು ಬಂಗಾರದ ಕಡೆ ಕಿಳೆಂದು ಏನು ಹೇಳ್ತೀವೋ ಸೋದರ? ಊರಲ್ಲಿ ಜಾತ್ರೆನೂ ಇಲ್ಲ, ನಮಗ್ ಗೊತ್ತಿರದ ಕುಸ್ತಿ ಇರ್ತವೆ ನಮ್ಮೂರಾಗ. ಊರಿಗೆ ದೊಡ್ಡವನಾದ ಆ ಶಬ್ದನ ಗೌಡ ಏರ್ಪಡಿಸುತ್ತಾನನ್ನ ಆ ಕಣವನ್ನು ಆ ಕುಸ್ತಿಯಲ್ಲಿ ಆ ಗೌಡನ ಬಂಟ ಕರಿಯನೇ ನನ್ನ ಪಂದದ ಕಡೆ. ಮೈದುನ, ಆ ನೀಚ ಗೌಡನ ಕಣದಲ್ಲಿ ನೀನ್ ಯಾಕಪ್ಪ ಹೋದೆ? ಏನೋ ಇದು, ಏನು ನಿನ್ನ ನಿಗೂಢ ರಹಸ್ಯದ ನಡೆ. ಮುಂದೇನಾಯ್ತು? ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲ ಸೊಸೈಟಿ ಅಧ್ಯಕ್ಷರನ್ನು ಮತಯಾಚಿಸಿದ. ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಅದೊಂದು ಸಹಿಸದ ಆ ಗೌಡ ಅವರೆಲ್ಲರಿಗೆ ಜೀವದ ಬೆದರಿಕೆ ಹಾಕಿದ. ಮುಂದೇನಾಯ್ತು ಸೋದರ? ಅದರಲ್ಲಿ ಒಬ್ಬ ಆತ ಎದ್ದು, ನಮಗೂ ಜೀವದ ಬೆದರಿಕೆ ಹಾಕ್ತೀರೇನ್ರಿ? ನಮಗೂ ಸಂವಿಧಾನದ ಹಕ್ಕಿದೆ, ಇದೇನು ರಾಜ್ಯ ಮಹಾರಾಜರ ಆಳ್ವಿಕೆಯಲ್ಲ, ಇದು ಪ್ರಜಾಪ್ರಭುತ್ವ. ಅದಕ್ಕೆ ಆ ಗೌಡ ತನ್ನ ಕರಿಯನಿಂದ ಅವನನ್ನು ಸಾಯುವಂತೆ ಹೊಡೆಸೇ ಬಿಟ್ಟ. ಆಗ ಅಲ್ಲಿದ್ದ ಜನರೆಲ್ಲರೂ ಹೆದರಿ ಓಡಿಬಿಟ್ಟರು. ಆಗ ಸಿದ್ದನಗೌಡ ಎದ್ದು, ಈತನ ಪರವಾಗಿ ಈ ಊರಿನಲ್ಲಿ ಯಾರಾದರೂ ಗಂಡಸರು ಇದ್ದರೆ ಬನ್ನಿರ್ಲಿ, ಏಕೆ ಓಡುತ್ತಿರುವಿರಿ ಹೇಡಿಯಾಗಿ ಅಂದ. ಆ ಕೂಗಿಗೆ ನಾನು ಎದ್ದೇ ಬಿಟ್ಟೆ. ಮೈದುನ, ಆ ಕ್ರೂರಿಯ ಮಾತಿಗೆ ನೀನ್ ಯಾಕಪ್ಪ ಎದ್ದು ಹೋದೆ? ಕೂರಿ ಆದರೇನು, ಮಹಾರಾಜ ಕೌರವ ದುರ್ಯೋಧನ ಆದರೇನು, ಆತನನ್ನ ನೋಡಿ ಏನಂದ ಗೊತ್ತೇನನ್ನ? ಏನಲೇ ಹರಾಮ್ಖೋರ್, ರಾಮಲಿಂಗನ ತಮ್ಮ ರಣಹೇಡಿ ನೀನು ಎದ್ದಿಲೆ ನನ್ನ ಕರಿಯಣ ಹೊಡ್ಯಾಕ? ಬಾರಲೇ, ನೀನು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮಗನೇ ಆಗಿದೆ ಅಂದ. ತನ್ನ ಮೀಸೆ ಮೇಲೆ ಕೈ ಎಳೆದೇ ಬಿಟ್ಟ. ಶಭಾಷ್ ಮೈದುನ, ಶಭಾಷ್. ಅಪ್ಪಗೆ ಹುಟ್ಟಿದ ಮಗ ನಾನೇ ಅಂತ ಸೊಡ್ಡು ಬಡ್ದೆಯಲ್ಲ. ಸಟ್ಟು ಹೊಡೆಯದೇನು ಅತ್ತಿಗೆ? ಸಟ್ಟನ ಎದ್ದ ಗೌಡನ ಮುಂದೆ ನಾನು ಪ್ರತಿನಿಧಿಸುತ್ತಿರುವೆ. ಆ ಕರಿಯನ ಕೈ ಹಿಡಿದು ಆ ಗೌಡನಿಗೆ ಹೇಳಿದೆ, ಸರಿಯಾಗಿ ನೋಡು, ನಮ್ಮ ಅಪ್ಪಗೆ ಹುಟ್ಟಿದ ಮಗ ನಾನಾಗಿ ಈ ನಿನ್ನ ಕರಿಯನ ಕೈ ಹಿಡಿದಿದ್ದೀನಿ, ನೋಡ್ತಾ ಇರು. ಒಂದೇ ರಕ್ಷಣದಲ್ಲಿ ಅವನನ್ನು ಒದ್ದು ಕೆಡವೆ ಅವನ ರಕ್ತ ಹೇಗೆ ಕುಡಿತೀನಿ ಅಂದವನೇ 10 ಸಾರಿ ಅವನನ್ನು ನೆತ್ತಿ ಬೆಚ್ಚುವಂತ ನಂತರ ಕರೆಯನ ಎದೆಯ ಮೇಲೆ ಕಾಲಿಟ್ಟು ಹೋಗಿ ಹೇಳಿದ ಆ ಗೌಡನಿಗೆ, ಲೇ ಗೌಡ, ನೀನು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನೀನು ಬಂದ ಬಿಡಲೇ ನನ್ನ ಜೋಡಿ ಕುಸ್ತಿಗೆ ಎಂದೆ. ಆಗ ಅಲ್ಲಿದ್ದ ಜನರೆಲ್ಲರೂ ನನ್ನ ಎತ್ತಿ ಕೂಗಿ ಹೇಳಿದ್ರು, ಇವನೇ ರೈತ ಹುಲಿ ಎಂದು. ಸೋದರ, ಈ ನಿನ್ನ ಮಾತನ್ನು ಕೇಳಿದ್ರೆ ನನಗೆ 3 ಲೋಕವೇ ಮೇಲೆ ಬಿದ್ದಂತಾಗುತ್ತದೆ ಅಲ್ಲೋ ಯಪ್ಪ, ಬಿದ್ದಂತಾಗುತ್ತದೆ ಅಲ್ಲ. ಸ್ವಾಮಿ, ಇದಕ್ಕೆಲ್ಲ ನೀವ್ಯಾಕೆ ಹೆದರ್ತೀರಾ? ಇದರಲ್ಲಿ ಗೆದ್ದವನು ನನ್ನ ಮೈದುನ. ಅಂತ ದುಷ್ಟರ ಅಂತ್ಯ ಪತನವಾಗ್ಲೇಬೇಕು ಸ್ವಾಮಿ, ಆಗ್ಲೇಬೇಕು. ಹೌದಣ್ಣ, ಅತ್ತಿಗೆ ಮಾತಿನಲ್ಲಿ ನಿಜವಿದೆ.
ಮಾಡಿದವರಿಗೆ ಮಾಡಿ ತೋರಿಸಬೇಕನ್ನುವುದು ಸುಭಾಷ್ ಚಂದ್ರ ಬೋಸ್ ಅವರ ಮಾತು. ಮಾಡುವಿಲ್ಲವೇ ಮಡಿ ಎನ್ನುವುದು ಗಾಂಧೀಜಿಯವರ ಮಾತು. ಇದು ಸತ್ಯವಾಗಬೇಕಾದರೆ ನನ್ನಂತ ಯುವ ಶಕ್ತಿ ಎದ್ದು ಮುಂದೆ ಬರಲೇಬೇಕು. ಅಂದಾಗ ಇದು ಗಾಂಧೀಜಿಯವರ ರಾಮರಾಜ್ಯವಾಗುವುದು, ಇಲ್ಲ ಅಂದ್ರೆ ಇದು ರಾವಣನ ರಾಜ್ಯವಾಗುವುದು. ಓದುವ ಉತ್ಸಾಹದಲ್ಲಿ ಇವನ್ನೆಲ್ಲ ತಿಳಿಯಬೇಕನ್ನ ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಬಾರಪ್ಪ ಸೋದರ, ನಿನ್ನ ಓದು ಡಿಗ್ರಿ ಮುಗಿತಲ್ವೇ? ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿದ್ದೇನಮ್ಮ, ಅದೆಲ್ಲ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದಕ್ಕಿಂತ ಅವರ ಆಶೀರ್ವಾದ ದೊಡ್ಡದಿದೆ ತಮ್ಮ. ನಾವೆಲ್ಲ ನಿಂತ ನೆಲ, ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಅವರದೇ ಕೂಡಿದೆ ತಮ್ಮ, ಅವರದೇ ಕೂಡಿದೆ. ಹೌದಣ್ಣ, ಪ್ರವೀಣರು ಕೂಡ ಪದೇ ಪದೇ ಅವರದ್ದೇ ಹೇಳುತ್ತಾರೆ. ಅವರು ಅದಂತ ಘನಕಾರ್ಯ ಮಾಡಿದ್ದಾರೆಂದು ಒಂದು ಸಲ ತಿಳಿಸಿ ಹೇಳಣ್ಣ. ಅದೆಲ್ಲ ಈಗಲ್ಲಪ್ಪ, ಅದಕ್ಕೊಂದು ಸಮಯ ಬರ್ತೈತಿ, ಅವಾಗ ತಿಳಿಸಿ ಹೇಳ್ತೀನಿ. ಹಾಗಾದ್ರೆ ಅಂತವರ ಮಗಳಾದ ನನ್ನ ಅತ್ತಿಗೆ ಪುಣ್ಯವತಿಯೇ ಸರಿ. ಅದು ನಮ್ಮೆಲ್ಲರ ಭಾಗ್ಯ. ಈ ಸಂತೋಷ ಸಮಯದಲ್ಲಿ ನಾವೆಲ್ಲರೂ ಒಂದು ಸಂತೋಷ ಗೀತೆಯನ್ನು ಹಾಡಿನಲ್ಲಿ ತಾನೆ. ಅದೆಲ್ಲ ನಮ್ಮೆಲ್ಲರ ಭಾಗ್ಯವೇ ಸರಿ. ನಮ್ಮ ಮನೆಯಲ್ಲಿ ದಿನವೂ ಮಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಚ್ಚೇನಿನ ಸವಿಗೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಆಡೋ ಚಿಲುಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಅಣ್ಣಿನಂತ ಅನ್ನನು ತಾಯಿಯಾದನು ನೋಡಿರಿ. ಕಣ್ಣೆರಡು ಇರಬಹುದು ನೋಟಗಳಂತೆ ಅಲ್ಲವೇ, ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ. ಜೀವನ ಸಂದೇವಿನಿ ಅನ್ನನಾಶ್ರಯ ಕೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮೆರುಗು ಚೈತ್ರವೇ, ಕಳೆದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಇಲ್ಲಿ ಮುಗ್ಗು ಅರಳಿದರೆ ಹೂವಿಗೆ 1000 ವರ್ಷವು. ಸಿಲುವೆ ಏರಿದರೆ ನಗುವಿಗೆ ಉಳುವೆ ಅಲ್ಲವೇ. ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊನೆಯಾದರೆ ಕಣ್ಣಿನ ಹನಿಯಲ್ಲೇ ಹೃದಯದ ಮಳೆ. ನಮ್ಮ ಮನೆಯಲ್ಲಿ ದಿನವೂ ಮೆರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಲ 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 ಲ. ಬನ್ನಿ ಹಾಗಾದ್ರೆ ಎಲ್ಲರೂ ಪ್ರಸಾದಕ್ಕೆ. ತುಂಬಾ ಹೊಟ್ಟೆ ನಡಿಯಮ್ಮ.
ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದು ನೋಡ್ತೀನಿ